ವೆಲ್ಕಮ್ ಬ್ಯಾಕ್. ಇನ್ 10 ನಿಮಿಷದಲ್ಲಿ ಸುಮಲತಾ ಅಂಬರೀಶ್ ಕಾಳಿಕಾಂಬಾ ದೇವಾಲಯಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗಿದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂಬರೀಶ್ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, JDS ಕಾರ್ಯಕರ್ತರು, BJP ಕಾರ್ಯಕರ್ತರು ಅಲ್ಲಿ ಸೇರಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನನ್ನ ಕೊಲಿಗೆ ಕೊಡ್ತಾ ಇದ್ರು. ಜೊತೆಗೆ ಸುಮಲತಾ ಅವರ ಜೊತೆಯಲ್ಲೂ ಸಾವಿರಾರು ಜನ ಇದ್ದಾರಂತೆ, ಅವರು ಕೂಡ ಬರ್ತಾ ಇದ್ದಾರೆ. ಸೊ ಈಗಾಗಲೇ ದರ್ಶನ್ ಮತ್ತು ಯಶ್ ಬಂದಿರೋದ್ರಿಂದ ಸುಮಲತಾ ಅವರು ಒನ್ಸ್ ದೇವಸ್ಥಾನದ ಮುಂಭಾಗಕ್ಕೆ ಬಂದ ತಕ್ಷಣ ಅಲ್ಲಿಂದ ರ್ಯಾಲಿ ಆರಂಭ ಆಗಿಬಿಡುತ್ತೆ. ಅಲ್ಲಿಂದ ನೇರವಾಗಿ ಅವರು ಸಿಲ್ವರ್ ಜೂಬ್ಲಿ ಪಾರ್ಕ್ಗೆ ಹೋಗ್ತಾ ಇಲ್ಲ, ಪ್ಲ್ಯಾನ್ ಚೇಂಜ್ ಆಗಿದೆ. ಕಾಳಿಕಾಂಬಾ ದೇಗುಲದಿಂದ ಫ್ಯಾಕ್ಟ್ರಿ ಸರ್ಕಲ್ಗೆ ಬರ್ತಾರೆ. ಫ್ಯಾಕ್ಟ್ರಿ ಸರ್ಕಲ್ನಿಂದ ಮತ್ತೆ ಬೃಹತ್ ರ್ಯಾಲಿಯಲ್ಲಿ ಅವರು ಸಮಾವೇಶ ನಡೆಯುವಂತಹ ಜಾಗಕ್ಕೆ ಹೋಗ್ತಾರೆ. ಆದರೆ ಸಮಯ ಹತ್ತಿರ ಆಗ್ತಾ ಇದೆ. ಈಗಾಗಲೇ 12:45 ಆಯಿತು. ಇವರು 1 ಗಂಟೆಗೆ ಅವರು ರ್ಯಾಲಿಯನ್ನು ಆರಂಭ ಮಾಡಿದ್ರು ಕೂಡ, ಅಷ್ಟು ಬೇಗ ಆಗಲ್ಲ, ಬಟ್ 1 ಗಂಟೆಗೆ ರ್ಯಾಲಿ ಆರಂಭ ಮಾಡಿದ್ರು ಕೂಡ ತುಂಬ ಲೇಟ್ ಆಗುತ್ತೆ. ಯಾಕೆಂದರೆ 6 ಗಂಟೆ ಒಳಗಡೆ ಎಲ್ಲನೂ ಮುಗಿಸ್ಬೇಕಾಗುತ್ತೆ ಇವರು. ಹಾಗಾಗಿ ನೋಡೋಣ ಏನು ಪ್ಲ್ಯಾನ್ ಮಾಡ್ಕೋತಾರೆ. ಅರ್ಧ ಕಿಲೋಮೀಟ್ರ್ ಮಾತ್ರ ರ್ಯಾಲಿ ಮಾಡ್ತಾರಾ? ಬಂದಿರತಕ್ಕಂಥ ಜನಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇವ್ರುಗಳ ಜೊತೆನಲ್ಲಿ ರ್ಯಾಲಿ ಮಾಡೋದೇ ಒಂದು ದೊಡ್ಡ ಸಾಹಸ, ಅರ್ಧ ಗಂಟೆ ಪಾಸ್ ಆಗೋದೇ ದೊಡ್ಡ ಸಾಹಸ. ಅಂಥದ್ರಲ್ಲಿ ಇವರು ಫ್ಯಾಕ್ಟ್ರಿ ಸರ್ಕಲ್ಗೆ ಹೋಗಿ ಫ್ಯಾಕ್ಟ್ರಿ ಸರ್ಕಲ್ನಿಂದ ಸಿಲ್ವರ್ ಜೂಬ್ಲಿ ಪಾರ್ಕ್ಗೆ ಹೋಗ್ತೀನಿ ಅಂದರೆ ಇನ್ನೂ ಲೇಟ್ ಆಗುತ್ತೆ. ಸೊ ಜನರೆಲ್ಲರೂ ಎಷ್ಟು ಜನ ಸೇರಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಅವಾಗಿಂದ ತೋರಿಸ್ತಾ ಇದ್ದೀವಿ. ಸುಮಲತಾ ಇನ್ನೇನು ಬಂದರು, ಹತ್ತತ್ರ ಬರ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರು ಇರ್ತಕ್ಕಂಥ ಕಾರ್ ಬಂದಿದೆ, ಈಗಾಗಲೇ ದೇವಸ್ಥಾನದ ಬಳಿಗೆ ಹತ್ತತ್ರ ಬಂದಿದೆ. ಅದರ ಜೊತೆಗೆ ದರ್ಶನ್ ಮತ್ತು ಯಶ್ ಕೂಡ ಬರ್ತಾ ಇದ್ದಾರೆ. ಅಭಿಷೇಕ್ ಅಂಬರೀಶ್ ಅವರ ಪುತ್ರ ಅವರು ಕೂಡ ಬರ್ತಾ ಇದ್ದಾರೆ. ಎಲ್ಲ ಬಂದ ನಂತರ ಪೂಜೆ ಮಾಡಿಸಿ ರ್ಯಾಲಿ ಆರಂಭ ಆಗುತ್ತೆ. ಚೆನ್ನಾಗಿ ಹೇಳಿದ್ರಿ ಇಷ್ಟೋ ತನಕ. ಸರ್, ಇವತ್ತು ಪ್ರಚಾರ ಅಂತ್ಯ ಆಯ್ತದೆ. ಇದು ನಮ್ಮ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಪ್ರತಿಷ್ಠೆ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲೆ ಜನ ಪಕ್ಷಾತೀತವಾಗಿ ಯಾವುದೇ ಹಣ ಅಪೇಕ್ಷೆಗೆ ನಮ್ಮ ಸ್ವಾಭಿಮಾನವನ್ನು ಮಾರ್ಕೊಳ್ಳದಂತೆ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಬಂದಿದ್ದೀವಿ. ಸುಮಲತಾರವನ್ನ ನಾವು ಈ ಚುನಾವಣೆಯಲ್ಲಿ ಗೆಲ್ಲಿಸ್ತೀವಿ. ಗೆಲ್ಲಿಸೋದ್ರ ಮುಖಾಂತರ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಎಲ್ಲ ರೈತ ಬಂಧುಗಳು ಸ್ವಾಭಿಮಾನಿಗಳು ಅಂತ ತೋರಿಸ್ತೀವಿ ಸರ್ ಈ ಚುನಾವಣೆಯಲ್ಲಿ. ಸಾಹೇಬ್ರೆ ತಾವೇನು ಹೇಳ್ತೀರಿ? ಸರ್, ನಾನು ಚೆಲುವರಾಯ ಸ್ವಾಮಿ ಅಭಿಮಾನಿ, ನಾನು ಮಂಡ್ಯ ಸ್ವಾಭಿಮಾನಿ, ನಾನು ಸುಮಲತಾಕ್ಕೆ ನನ್ನ ಓಟು. ಇಲ್ಲಿ ಬಹಳಷ್ಟು ಜನ ಇದ್ದಾರೆ ಸರ್. ತಾವು? ಸರ್, ನಾವು ಕಾಂಗ್ರೆಸ್ ಪಕ್ಷದವರು. ಕಾಂಗ್ರೆಸ್ ಪಕ್ಷ, ರೈತ ಸಂಘ, BJP, ಜನತಾದಳದ ಕಾರ್ಯಕರ್ತರು, ಆಮೇಲೆ ಸಂಘ ಸಂಸ್ಥೆಗಳು, ಮಂಡ್ಯ ಸ್ವಾಭಿಮಾನಿಗಳು ಎಲ್ಲರೂ ಒಟ್ಟಾಗಿ ಸುಮಲತಾ ಅವ್ರಿಗೆ ಈ ಸತಿ ಓಟ್ ಹಾಕಬೇಕು. ಯಾಕೆ ಅಂದರೆ JDS ಈಗ ಈ ರಾಜ್ಯದಲ್ಲಿ ಏನು ಒಂದು ರಾಜಕೀಯ ಪಕ್ಷದಲ್ಲಿ ಮುಖ್ಯಮಂತ್ರಿ ಹುದ್ದೆಗಿಂತ ಇನ್ಯಾವ ಹುದ್ದೆ ಬೇಕಾಗಿತ್ತು ದೇವೇಗೌಡರಿಗೆ. ಅವ್ರ ಮಗ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಮಗ ಮುಖ್ಯಮಂತ್ರಿ ಆದಮೇಲೆ ತಿರ್ಗಾ ನಿಖಿಲ್ ಅಲ್ಲಿ ಹಾಸನದಲ್ಲಿ ಅವ್ರ ಮೊಮ್ಮಗಂಗೆ ಕೊಟ್ಟವ್ರೆ, ಇಲ್ಲ ಅವ್ರ ಮೊಮ್ಮಗಂಗೆ ಕೊಟ್ಟವ್ರೆ, ಅಲ್ಲಿ ದೇವೇಗೌಡರು ನಿಂತವ್ರೆ. ಇದನ್ನು ಕುಟುಂಬದ ರಾಜಕಾರಣನೇ ಇದು. ಅದಕ್ಕೆ ಈಗ ಮಂಡ್ಯ ಜನ ತೀರ್ಮಾನ ತಗೊಂಡಿದ್ದೀವಿ, ಮಂಡ್ಯದಿಂದ ಹಾಸನಕ್ಕೆ ಅವ್ರನ್ನ ಓಡಿಸ್ತೀವಿ. ಸುಮಲತಾ ಅವ್ರು ಗೆದ್ದೇ ಗೆಲ್ತಾರೆ. ಎಲ್ಲ ಮಂಡ್ಯ ಜನತೆಗೆ ಕೈ ಮುಗಿದು ಕೇಳ್ಕೊಳ್ಳೋದು, ಸುಮಲತಾ ಅಂಬರೀಶ್ ಅವ್ರಿಗೆ ನಿಮ್ಮ ಕಾಲು ಬಿದ್ದು ನಮಸ್ಕಾರ ಮಾಡ್ತೀನಿ. ಎಲ್ಲ ಸುಮಲತಾ ಅಂಬರೀಶ್ ಅವ್ರಿಗೆ ಓಟ್ ಹಾಕಿ ದಯವಿಟ್ಟು. ನಾವು ಸುಮಲತಾರ ಪಕ್ಕ ಅಭಿಮಾನಿ ಸರ್. ನಮಗೆ ಸುಮಲತಾರು 3 ಲಕ್ಷದಿಂದ ಅತ್ಯುತ್ತಮ ಇದರಿಂದ ಮತದಿಂದ ಗೆಲ್ಲಿಸಬೇಕು ಅಂತ ಮಾತಾಡಕ್ಕೆ ಇಷ್ಟಪಡ್ತೀವಿ. ಮೇಡಮ್, ತಾವು ಎಲ್ಲಿಂದ ಬಂದಿರೋದು? ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಿ, ಯಾಕೆ, ಹೇಗೆ, ಏನಕ್ಕೆ ಮಾಡ್ತಿದ್ದೀರಿ? ಸರ್, ಅವ್ರು ಇಟ್ಟಿರುವಂತ ಹೆಜ್ಜೆ ಒಂದು ದಿಟ್ಟ ನೇರ ನಿರ್ಧಾರ. ಅದಕ್ಕೋಸ್ಕರ ಇಲ್ಲಿ ಮೈತ್ರಿ, ಇಲ್ಲಿ ಕುಟುಂಬ ರಾಜಕೀಯ ಬೇಕಾಗಿಲ್ಲ ನಮಗೆ. ಯಾಕೆ ಅಂತಂದ್ರೆ ಒಬ್ಬ ಮಹಿಳೆಗೆ ಇವರು ಸಮಾನತೆ ಅಂತ ಹೇಳ್ತಾರಲ್ವಾ, ಈ ಮೂಲಕ ಸಮಾನತೆಯನ್ನು ಸೂಚಿಸ್ಲಿ. ಯಾರೇ ಮುಖ್ಯಮಂತ್ರಿಗಳಾದ್ರೂ ಸರಿನೇ, ನಮಗೆ ಸುಮಲತಾ ಅವ್ರಿಗೆ ಬೆಂಬಲ ಸೂಚಿಸ್ತೀವಿ. ನಾವು ಅವ್ರನ್ನ ಗೆಲ್ಲಿಸ್ತೀವಿ. ಇದು ಕುಟುಂಬದ ರಾಜಕೀಯ. ಇದು ಯಾವ್ದೇ ಆಗಲಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಯ್ತಿರಲಿಲ್ಲ, ದೇವೇಗೌಡರು ನಂಬ್ಕೊಂಡಿದ್ರೆ ಸಿದ್ದರಾಮಯ್ಯನೂ ಆಯ್ತಿರ್ಲಿಲ್ಲ. 250 ಓಟಿಂದ ಗೆಲ್ಲಬೇಕಾದ್ರೆ ಇವರೇ ಅಂಬರೀಷೇ ಕಾರಣ. ಸಿದ್ದರಾಮಯ್ಯ ಸಂದೇಶ 250 ಓಟಿಂದ ಸುಮಲತಾ ಅಂಬರೀಷ್ ಅವ್ರಿಗೆ ಗೆಲ್ಲಿಸ್ಬೇಕಾದ್ರೆ ಸಿದ್ದರಾಮಯ್ಯ, ಇದೇ ಅಂಬರೀಷ್ ಅವ್ರ ಕಾರಣ. ಮೈಸೂರಿಗೆ ಸೇರಿಸಿರ್ಲಿಲ್ಲ ಅವರ. ಇದೇ ಸಿದ್ದರಾಮಯ್ಯ, ದೇವೇಗೌಡರು ನಂಬ್ಕೊಂಡಿದ್ರೆ ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ ಸಿದ್ದರಾಮಯ್ಯನವರು.
ಎರಡೂ ಕಡೆಯ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಾ. ಒಂದು ಸುಮಲತಾ ಸ್ವಾಭಿಮಾನಿ ರ್ಯಾಲಿ, ಮತ್ತೊಂದು ಕಡೆ ಸಿಎಂ ಕುಮಾರಸ್ವಾಮಿ ಅವರ ರೋಡ್ ಶೋ. ಮಂಡ್ಯದಲ್ಲಿ ಮಗನ ಪರ ಮುಖ್ಯಮಂತ್ರಿ ಪ್ರಚಾರದಲ್ಲಿ ತೊಡಗಿದ್ರೆ, ಮತ್ತೊಂದು ಕಡೆ ಸುಮಲತಾ ಅಂಬರೀಷ್ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಕಾಳಿಕಾಂಬಾ ದೇಗುಲದಿಂದ ಸುಮಲತಾ ಅಂಬರೀಷ್ ಅವರ ರ್ಯಾಲಿ ಇನ್ನೇನು ಕೆಲ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಬೆಸಗರಹಳ್ಳಿಯಿಂದ ಕಾಳಿಕಾಂಬಾ ದೇಗುಲದತ್ತ ಸುಮಲತಾ ಅವರು ಬರ್ತಾ ಇದ್ದಾರೆ. ಇನ್ನೇನು ಬಂದ ನಂತರ ಆ ರ್ಯಾಲಿ ಕೂಡ ಆರಂಭ ಆಗುತ್ತೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲೇ ಠಿಕಾಣಿ ಹೊಡಿದ್ದಾರೆ. ಕಳೆದ 2-3 ದಿನಗಳಿಂದ ಮಗನನ್ನ ಶತಾಯ ಗತಾಯ ಗೆಲ್ಲಿಸಲೇಬೇಕು ಅಂತ ಬಹಿರಂಗ ಪ್ರಚಾರದಲ್ಲಿ ತೊಡಗಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿಯಲ್ಲಿ ರೋಡ್ ಶೋ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ರಮೇಶ್ ಬಂಡಿಸಿದ್ದೇಗೌಡ ಶಾಸಕರು ಸಾಕಷ್ಟು ಜನ ಸಾಥ್ ಕೊಡ್ತಾ ಇದ್ದಾರೆ, ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಸುಮಲತಾ ಸ್ವಾಭಿಮಾನಿ ರ್ಯಾಲಿ, ಮತ್ತೊಂದು ಕಡೆ ಸಿಎಂ ರೋಡ್ ಶೋ. ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿವಸವಾದ ಇವತ್ತು ಕೂಡ ಒಂದೇ ಒಂದು ನಿಮಿಷವನ್ನೂ ವೇಸ್ಟ್ ಮಾಡಬಾರ್ದು ಅಂತ ಎರಡೂ ಅಭ್ಯರ್ಥಿಗಳು ಅಂದರೆ ಸುಮಲತಾ ಅಂಬರೀಷ್ ಮತ್ತು ನಿಖಿಲ್ ಪರ ಪ್ರಚಾರದ ಭರಾಟೆ ಜೋರಾಗಿದೆ. ಇವತ್ತು ಬೆಳಗ್ಗೆ ಕೂಡ ಅಂದರೆ ಈ ರೋಡ್ ಶೋಗೆ ಬರೋಕ್ಕೂ ಮೊದಲು ಕೂಡ ಸುಮಲತಾ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ರು, ಮತಯಾಚನೆಯನ್ನು ಮಾಡಿದ್ರು. ಗಾರ್ಮೆಂಟ್ಸ್ಗಳಿಗೆ ಭೇಟಿ ಕೊಟ್ಟು ಮತಯಾಚನೆಯನ್ನು ಮಾಡಿದ್ರು. ಬಾರ್ ಕೌನ್ಸಿಲ್ಗೆ ಹೋಗಿ ವಕೀಲರ ಸಪೋರ್ಟನ್ನು ಕೇಳಿದ್ರು. ಹಾಗಾಗಿ ಇವತ್ತು ಸಾಯಂಕಾಲ 6 ಗಂಟೆ ತನಕ ಮಾತ್ರ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇರೋದು ಇವರಿಗೆ. ಹಾಗಾಗಿ ಪ್ರಚಾರದ ಬಿರುಸು ಜೋರಾಗಿದೆ.